ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ನಿಂಗಪ್ಪ ದೊಡ್ಕತ್ತಿ. ನಾನು 10ನೇ ತರಗತಿ ವಿದ್ಯಾರ್ಥಿನಿ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂಬುದನ್ನು ತಿಳಿದುಕೊಳ್ಳಲು ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವುದನ್ನು ಕಾಲ್ಪನಿಕವಾಗಿ ಚಿತ್ರಿಸಿಕೊಂಡಿದ್ದೇನೆ. ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವುದಕ್ಕಿಂತ ಮೊದಲು ಅದರ ಮೇಲ್ಭಾಗವನ್ನು ಸ್ವಚ್ಛಗೊಳಿಸಬೇಕು. ಇದರಿಂದ ಮ್ಯಾಗ್ನೀಸಿಯಂ ಪಟ್ಟಿ ಬೇಗ ಉರಿಯಲು ಪ್ರಾರಂಭಿಸುತ್ತದೆ. ಮ್ಯಾಗ್ನೀಸಿಯಂ ಪಟ್ಟಿ ಪ್ರಕಾಶಮಾನವಾದ ಬಿಳಿಯ ಜ್ವಾಲೆಯಿಂದ ಉರಿದು ಬಿಳಿಯ ಪುಡಿ ದೊರೆಯುತ್ತದೆ. ಇದೇ ಮ್ಯಾಗ್ನೀಸಿಯಂ ಆಕ್ಸೈಡ್. ಮ್ಯಾಗ್ನೀಸಿಯಂ ಮತ್ತು ಗಾಳಿಯಲ್ಲಿನ ಆಕ್ಸಿಜನ್ಗಳ ನಡುವಿನ ಕ್ರಿಯೆಯಾಗಿರುತ್ತದೆ. ಆದ್ದರಿಂದ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು 4 ಅಂಶಗಳು ಪ್ರಮುಖವಾಗಿರುತ್ತವೆ. ಮೊದಲನೆಯದಾಗಿ ಸ್ಥಿತಿ ಬದಲಾವಣೆ, ಎರಡನೆಯದಾಗಿ ಬಣ್ಣದಲ್ಲಿ ಬದಲಾವಣೆ, ಮೂರನೆಯದಾಗಿ ಅನಿಲದ ಬಿಡುಗಡೆ, ನಾಲ್ಕನೆಯದಾಗಿ ಅಥವಾ ಕೊನೆಯದಾಗಿ ತಾಪದಲ್ಲಿ ಬದಲಾವಣೆ. ಧನ್ಯವಾದಗಳು.